ಸರ್ ನಾವೆಲ್ಲ ಡಿ ಕೆ ಸುರೇಶ್ಗೆ ಈ ಸಲ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಒಳ್ಳೆ ಕೆಲಸಗಾರರು, ಬೂತ್ ಮಟ್ಟದ ಕೆಲಸಗಾರರು ಅನ್ನೋದಕ್ಕಿಂತ ಇಡೀ ಪಂಚಾಯತಿ ವೈಸಲ್ಲಿ ಇಡೀ ಮನೆಗೆ ಈ ಇಡೀ ಗ್ರಾಮಾಂತರ ಏನಿದೆ ಎಲ್ಲರ ಮನೆಯೂ ಅವ್ರಿಗೆ ಪರಿಚಯ ಇದೆ. ನಮ್ಮ ವೈಯಕ್ತಿಕವಾಗಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಗೌರವ ಇದೆ. ಅವ್ರು ರಾಜಕೀಯಕ್ಕೆ ಬರಬಾರ್ದಾಯಿತು, ಬಂದುಬಿಟ್ಟಿದ್ದಾರೆ ವಿಧಿ ಇಲ್ಲದೆ, ಆಯಿತಾ. ಅವರು ಹಂಗೆ ಇರಲಿ, ಯಾಕೆಂದರೆ ಅವ್ರಿಗೆ ಯಾರು ಏನು ಅಂತಲೇ ಗೊತ್ತಿಲ್ಲ. ಆಮೇಲೆ ಯಾವ ಮಟ್ಟದಲ್ಲಿ ಸರ್ಕಾರದಿಂದ ಅಮೌಂಟ್ ತರಬೇಕು, ಹೆಂಗೆ ಕೆಲಸ ಮಾಡಿಸ್ಬೇಕು ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಈಗ ರಾಮ ಮಂದಿರ ಕಟ್ತಾರೆ, ರಾಮ ಮಂದಿರದಿಂದ ಯಾರಿಗೂ ಉಪಯೋಗ ಇದೆ ಹೇಳಿ? ದೇವಸ್ಥಾನದಿಂದ ಯಾರಿಗೂ ಉಪಯೋಗ ಇದೆ? ಈಗ ನೋಡಿ ದೇವರಿದೆ, ಕೈ ಮುಗಿತೀವಿ, ಗಣೇಶ ಒಳ್ಳೇದು ಮಾಡಪ್ಪ, ರಾಮ ಮಂದಿರ ಕಟ್ಟಿದ್ರೆ ಒಳ್ಳೇದು ಮಾಡಿ, ಯಾರಿಗೂ ಉಪಯೋಗ ಅದರಿಂದ ಹೇಳಿ? ನಮಗೆ ದೇಶ ಉದ್ಧಾರ ಆಗಬೇಕಂದ್ರೆ ಮೊದಲು ಬಡವ್ರ ಮಕ್ಕಳು ಉದ್ಧಾರ ಬೆಳಿಬೇಕು. ಓಕೆ, ಈ ಸಲ ಹೇಳ್ತಾ ಇದ್ದಾರೆ ದೇವೇಗೌಡರು ಫ್ಯಾಮಿಲಿ ವರ್ಸಸ್ ಡಿ ಕೆ ಬ್ರದರ್ಸ್ ಫ್ಯಾಮಿಲಿ ಅಂತ. ಸರ್ ಬೇರೆ ಕ್ಯಾಂಡಿಡೇಟ್ ಇರಲಿಲ್ವಾ ಸರ್? ಈಗ ದೇವೇಗೌಡರು ಫ್ಯಾಮಿಲಿನ ಬೇಕಾ? ಬೇರೆ ಕ್ಯಾಂಡಿಡೇಟ್ ಇರಲಿಲ್ವಾ? ಪಕ್ಷಕ್ಕೋಸ್ಕರ ದುಡ್ದಿರೋರು ಎಷ್ಟು ಜನ ಅವರೇ ನಮ್ಮಂಥ ಕಾರ್ಯಕರ್ತರುಗಳು, ಅವ್ರನ್ನೇ ಬಿಟ್ಬಿಟ್ಟು ಇವರು ಕುಟುಂಬನೇ ಬರಬೇಕಾ? ದೇವೇಗೌಡರು ಕುಟುಂಬನೇ ಬರಬೇಕಾ? ಏನು ಮೈನಸ್ ಪಾಯಿಂಟ್ ಆಗ್ಬೋದು ಡಾಕ್ಟರ್ ಮಂಜುನಾಥ್ ಅವ್ರಿಗೆ? ಸರ್ ಮೈನಸ್ ಪಾಯಿಂಟ್ ಏನಿಲ್ಲ ಪಾಪ, ಅವರು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥವ್ರು, ಎಲ್ಲರಿಗೂ ಪರಿಚಯನೇ. ಆದರೆ ಅವ್ರನ್ನ ಈ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು BJP ತಗೊಂಬಂದು ತುಂಬ ಹಾಳು ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಸರ್? ಯಾಕೆಂದರೆ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಒಂದು ಗ್ರಾಮ ಪಂಚಾಯಿತಿಯಲ್ಲೆಲ್ಲ ಸಾಕಷ್ಟು ಕಷ್ಟ ಇದೆ ಇವತ್ತು ರಾಜಕಾರಣ ಮಾಡ್ತಕ್ಕಂಥದ್ದು. ಜನರು ಬೇಡಿಕೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತವೆ. ಮಾಗಡಿನಲ್ಲಿ ಯಾರು ಗೆಲುವಿಗೆ ಸಿದ್ಧ? ಡಿ ಕೆ ಸುರೇಶ್ ಗೆಲುವು ಸಿದ್ಧ. ನಮ್ಮ ಬೆಂಬಲ ಅಲ್ಲ ಅವ್ರಿಗೇನೆ. ಯಾಕೆ? ಒಳ್ಳೆ ಕೆಲಸಗಾರ ಸರ್. ಹಂಗಾರೆ ಇವರು ಪ್ರತಿಯೊಬ್ಬ ವ್ಯಕ್ತಿಗೂ ಸ್ಪಂದಿಸಿದಂಥ ವ್ಯಕ್ತಿ ಡಿ ಕೆ ಸುರೇಶ್ ಅವರು. ಹೌದಾ? ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ, ಗೆಲ್ಲಿತಾರೆ. 100ಕ್ಕೆ 100 ಸತ್ಯವಾದ ವಿಚಾರ. ಈಗ ಡಾಕ್ಟರ್ ಮಂಜುನಾಥ್ ಅವರು ಮೋದಿ ಅವ್ರ ಬೆಂಬಲನೇ ಇದೆ ಸರ್. ನಾವು ನೋಡೇ ಇಲ್ಲ ಅವ್ರನ್ನ, ಮೋದಿ ಅವ್ರನ್ನ ನೋಡಿಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರು ನೋಡಿಲ್ಲ. ಮೋದಿ ಅವ್ರು ಮಾಡಿಗೆ ಬಂದ್ರೆ ಗೆಲ್ಲಿಸ್ತೀರಾ ಡಿ ಕೆ ಇವ್ರನ್ನ? ಸರ್ ಆಗಲ್ಲ ಸರ್. ನಾವೇ ಸುರೇಶ್ ಬೆಂಗಳೂರಿಗೆ ಬಂದೇ ಸೋತಾಗಿದ್ದು ಡಿ ಕೆ ಸುರೇಶ್ ಅವ್ರಿಗೇನು ಸರ್? ಸೊ ಇಷ್ಟೆಲ್ಲ ಕೆಲಸ ಮಾಡಿದ್ರು ಈ ಸಲ ಇಷ್ಟೊಂದು ಟಫ್ ಫೈಟ್ ಯಾಕೆ ಹಂಗಾರೆ? ಟಫ್ ಫೈಟ್ ಅಂದರೆ ಕುಮಾರಸ್ವಾಮಿ ಅವರು ಅಲ್ಲಿ ಮಂಡ್ಯಕ್ಕೆ ಹೋದ್ರಲ್ಲ, ಅವ್ರ ಬದಲು ಅವ್ರು ಮಾವತ್ತಾನೆ JDS ಇಂದನೇ ಕೊಡ್ಬೋದಾಯ್ತಲ್ಲ. ಅವರು BJPಯಿಂದ ಕೊಟ್ಟರು. BJP JDS ಹೇಳ್ತೀನಿ ಕೇಳಿ. ಮಂಜುನಾಥ್ ಅವರು ನಮಗೂ ಒಳ್ಳೆಯದು ಅನ್ನಿಸ್ತದೆ. ಅವರು ಸಮಾಜ ಸೇವಕರು ಅಂತ ನಮಗೂ ಒಳ್ಳೆಯದು. ಇವರು ಕುಮಾರಸ್ವಾಮಿ ಅವರೇ ನಿಂತ್ಕೊಬೋದಾಯ್ತಲ್ಲ, ಇಲ್ಲ ಮಗನ ಹಾಕ್ಬೋದಾಗಿತ್ತಲ್ಲ. ಪಾಪ ಅಪ್ಪನ ಹಾಕ್ರಿ ಪಾಯಿನ ಮಾವ ಅಂದ್ಬಿಟ್ಟು ಇಲ್ಲಿಂದ BJP ಸಿಂಬಲು, ಅವ್ರು JDS ಸಿಂಬಲ್. ಮೈತ್ರಿ ಆಗೋರಲ್ಲ, ಅದಕ್ಕೆ ನಿಲ್ಸವ್ರೆ. ಅದಕ್ಕೆ ಹೇಳ್ತಾ ಇರೋದು, ಅವರೇ ಇಲ್ಲಿ ನಿಂತ್ಕೊಬೋದಾಯ್ತಲ್ಲ, ಎಲ್ಲ JDS ಸಿಂಬಲ್ ಕೊಡ್ಬೋದಾಯ್ತಲ್ಲ. ಗ್ರಾಮಾಂತರ JDS ಸಿಂಬಲ್ ಕೊಡ್ಬೋದಾಯ್ತಲ್ಲ. ಅವ್ರೆ ನಮ್ಮ ಮಾವ ಅಲ್ವಾ ಬಿಡು ಅಂತ ಮಾಡ್ಬೋದು. 3 ಸೀಟ್ ಕೈ ಕಟ್ಕೊಂಡು ಹೋಗ್ಬೇಕಾಯ್ತಾ? 5 ಸೀಟ್ 6 ಸೀಟ್ ಹೊಡಿಬೋದಾಯ್ತು ಅವರು. ಮಾಮೂಲಿ ಏನು ಸೀಟ್ ಅದು 3 ಸೀಟ್ ಮಾಮೂಲಿ ಕುಮಾರಸ್ವಾಮಿ ಗೆಲ್ತಾನೆ ಇತ್ತು. ಮಾಮೂಲಿ ನಿಲ್ತಾಯಿತ್ತು. ಇದು ಗೆದ್ಕೊಳ್ಳೋರು, ಕೋಲಾರೊಂದು ಗೆದ್ಕೊಳ್ತಾರೆ ಮಾಮೂಲಿ. ಅವ್ರ ಹತ್ರ ಕೈ ಕಟ್ಕೋಬೇಕಾಯ್ತಾ? ಇವರೊಬ್ರು ಪ್ರಧಾನಿ. ಯಾಕೆ ಮೈತ್ರಿ ಆಗೋರು ಅಂತೀರಾ? ಮತ್ತೆ ಯಾರು ಕೆಲಸ ಗಿದಿಬೇಕು. ಯಾವ ಕಡೆ ಹಂಗೆ ಹೋಯ್ತೀವಿ ಹಂಗೋ, ಈ ಕಡೆ ಹೋದಾಗ ಹಿಂಗೆ ಎಲ್ಲರೂ ಅಷ್ಟೇ ಮಾಡೋದು. ಎಲ್ಲ ಕೆಲಸ ಗಿಡಕ್ಕೆ ಅಂತಂದ್ರು ಗಿಫ್ಟು. ಈಗ 2,000 ಅಂದರು. ಈಗ JDS ಅವರಾಗಲಿ BJP ಅವರಾಗಲಿ ನಾವು ತಗೊಳ್ಳಿದ್ದ ಅಂದ್ಬಿಟ್ಟು ತಗೊಳ್ಳಲ್ಲ ಅಂದ್ಬಿಟ್ಟು ಗಣೇಶ ಮುಂದೆ ಆತ್ಮ ಸಾಕ್ಷಿ ಮಾಡಿಬಿಡ್ಲಿ. ಬೇಡ ಅಂತ ಕ್ಯಾನ್ಸಲ್ ಮಾಡ್ಬೇಕು. ಅವ್ರು ಅಂದಿದ್ರಿಗೆ ಹೇಳ್ಬೇಕು, ತಗೊಬಿಡಿ ಕಡೆ ವಿಷ ಅದು ಅನ್ಬೇಕು. JDS ಅಂತಿದ್ರು, BJP ಅಂತಿದ್ರು ಎಲ್ಲ ವಿಷ ತಗೊಬಿಡಿ ಕಡೆ ಅದು. ಯಾರು 100ಕ್ಕೆ 100 ಸತ್ಯ. ಯಾರು ಏನು ಹೇಳ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರು 1ರಿಂದ 1.5 ವರ್ಷದೊಳಗೆ ಗೆಲುವು ಗೆಲುವು ಖಚಿತ. ಓಕೆ ಯಜಮಾನ್ರೆ, ನಾವು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಯಾಕೆ? ನಮ್ಗೆ ಇಲ್ಲಿ ಬಾಲಕೃಷ್ಣ ಅವರು ಕಾಂಗ್ರೆಸ್. ಬಾಲಕೃಷ್ಣ ಸುರೇಶ್ 2 ಒಂದೇ ನಮಗೆ. ನಾವು ಅವ್ರು ಬಿಟ್ಟು ಹೋಗಲ್ಲ ಸರ್, ಬಿಟ್ಟು ಹೋಗಲ್ಲ. ಯಾರು ಈ ಸಲ? ನಾವು ಡಾಕ್ಟರ್ ಮಂಜುನಾಥ್ ನಾವು ಮೋದಿ ನೋಡ್ತೀವಿ, ದೇಶ ಬಾಳೋದು. ಈ ಮುಳುಗೋದೆಲ್ಲ ನೋಡ್ತಾ ಇರೋದು, ಮುಳುಗ್ತಾ ಇತ್ತ ದೇಶ ಬಾಳೋದು ನಾವು ನೋಡ್ತಾ ಇರೋದು. ಮೊದಲು ನಮ್ಮ ಮಕ್ಳು ಮರಿ ಒಳ್ಳೇದಾಗಬೇಕು. ಡಾಕ್ಟರ್ ಮಂಜುನಾಥ್ಗೆ ನಾವು ಓಟ್ ಹಾಕೋದು. ಡಾಕ್ಟರ್ ಮಂಜುನಾಥ್ 100% ಗಣೇಶ ಗುಡಿ ಮುಂದೆ ಹೇಳ್ತೀನಿ, ಗೆದ್ದಿತಾರೆ. ಗೆದ್ದಿತಾರೆ. ತಿರ್ಗಾ ಗೆದ್ದಿಲ್ಲ ಅಂದ್ರೆ ನಾನು ಈ ಗಣೇಶ ಗುಡಿ ಮುಂದೆ ತಲೆ ಬೋಡ್ಸ್ಕೊಂಡು ತಿರ್ಗ್ಬಿಡ್ತೀನಿ. ಚಾಲೆಂಜ್ ಪಕ್ಕ ಗೆದ್ದಿತಾರೆ. ಏನ್ ಮೈನಸ್ ಪಾಯಿಂಟ್ ಹಂಗಾರೆ ಇವ್ರಿಗೆ? ಏನಾಗ್ಲಿ BJP ಗೆದ್ದಿತಾರೆ ಅಷ್ಟೇ. ಸೋಲಕ್ಕೆ ಕಾರಣ ಏನಾಗುತ್ತೆ ಡಿ ಕೆ ಸುರೇಶ್ ಅವ್ರಿಗೆ ಅಂತೀರಾ? ಅವ್ರು ನಮಗ್ ಗೊತ್ತಿಲ್ಲ. ಡಿ ಕೆ ಸುರೇಶ ಏನು ಕೆಲಸ ಏನು 4 ಮಾಡಿಲ್ಲ, 2 ಸರಿ ಗೆದ್ದಾನ ಒಯ್ಯ. ಏನ್ ಮಾಡೋದು ತೋರಿಸ್ಲಿ. ನಿಮ್ ಸುತ್ತ ಇರೋರೆ ಇಲ್ಲಿ ಯಾರ ಹೇಳ್ತಾರೆ, ನಾನು ಹೇಳೋದ್ ಕೇಳ್ರಿ ಸಾ. ಅವ್ರು ಏನು ಮಾಡಿಲ್ಲ, ಇಲ್ಲೊಂದು ಮಸಾಣದ ಇದನ್ನ ಕಟ್ಸವ್ರೆ, ಅದನ್ನ ಓಪನ್ ಮಾಡಿಲ್ಲ ಗೊತ್ತಾ? ಹಂಗೆ ಬಿದ್ದದ ಅದು.
ಮಂಜುನ್ ಬೆಲೆ ನೀರ್ ತಂದಿದ್ದಾರು ನೀರ್ ತಂದಿದ್ದು ಏ ಮಂಜುನಾಥ್ ಯಾರು ಹೇಳ್ಬೋದು ಏ ಮಂಜುನಾಥ್ ತಂದಿರೋದು ಬೆಂಗಳೂರಿಗೆ ಕೆಜಿಪ್ ರೋಡ್ ಆಯ್ತಾ ಇದೆ ಹಿಂದೆ ಕೆಲಸ ಆಗ್ಬೇಕಾದ್ರೆ ಶಿವಕುಮಾರ್ ಸಾಹೇಬ್ರು ಹಿಂದೆ ಕೆಲಸ ಆಗ್ಬೇಕಾದ್ರೆ ಕುಮಾರಸ್ವಾಮಿ ಕುಮಾರಣ್ಣ ಆಗಿರೋದು ಮಾಗಡಿ ತಾಲೂಕಲ್ಲಿ ಇಂಪ್ರೂವ್ ಆಗಿರ್ಬೇಕಾದ್ರೆ ಕುಮಾರಣ್ಣ ಮಾಡಿರೋದು ಯಾರು ಮಾಡಿಲ್ಲ ಕುಮಾರಣ್ಣ ಕಾಲದಲ್ಲೇ ಕೆಲಸ ಆಗಿರೋದಿಲ್ಲ ಗ್ರಾಮಾಂತರಕ್ಕೆ ಏನು ಅವ್ರು ಸಾಧ್ಯ ಇಲ್ಲ ಕುಮಾರಣ್ಣ ಸಾಧ್ಯ ಇಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳು ಸರ್ ಪ್ರತಿ ಮನೆಗೆ ಜೆಡಿಎಸ್ ಬಿಜೆಪಿ ಎಲ್ಲ ಮಹಿಳೆಯರು ಇವತ್ತು ಡಿ ಕೆ ಶಿವರಾಜ್ ಗೆಲುವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.